ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಟೆಕ್ ಕಾರ್ನರ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಹೇಗಾಯಿತು ನ್ಯೂ ಇಯರ್ ಎಲ್ರದ್ದು? ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ಕೊತೀನಿ. ನಾನು ಚೆನ್ನಾಗೇ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಕಹಿ ಘಟನೆಗಳು, ಕಹಿ ನೆನಪುಗಳು, ಕಷ್ಟಗಳು ಎಲ್ಲ ದೂರವಾಗಿ ನಗುತ್ತಾ ಹೊಸ ಜೀವನ ಪ್ರಾರಂಭ ಬನ್ನಿ ಮಾಡೋಣ. ಹೊಸ ಜೀವನ ಪ್ರಾರಂಭ ಮಾಡೋಣ. ಎಲ್ಲ ಸುಖನೇ ಬರಲಿ ಈ ವರ್ಷ 2025 ಫುಲ್ಲು ಖುಷಿಯಿಂದ ತುಂಬಿರಲಿ ಎಲ್ರಿಗೂ, ನಿಮಗೂ ನನಗೂ ಅಂತ ಹೇಳ್ತಾ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ವಿಡಿಯೋ ಬಂದುಬಿಟ್ಟು ಯೂಟ್ಯೂಬ್ ಬಗ್ಗೆನೇ ನಾನು ಹೇಳೋದು. ಯಾಕಂದರೆ ತುಂಬ ವಿಡಿಯೋ ಅಂದರೆ ಒಂದು 70% ನೆಗೆಟಿವಿಟಿನೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಬನ್ನಿ ಒಂದು ಯೂಟ್ಯೂಬ್ ಬಗ್ಗೆ ಮಾತಾಡೋಣ ಇವತ್ತು. ಪ್ಲೀಸ್ ಸ್ಕಿಪ್ ಮಾಡಿ ಓಡಿಸ್ಬೇಡಿ, ಓಕೆನಾ? ಯೂಟ್ಯೂಬ್ ಬಗ್ಗೆ ಅಂದ ತಕ್ಷಣ ಓಡೋಗಬೇಡಿ, ಸ್ಕಿಪ್ ಮಾಡದೆ ನೋಡಿ ಇವತ್ತು, ಓಕೆನಾ? ಸೊ ನಂದು ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ಹಾರ್ಡ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ? ಮತ್ತು ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಯಾಕಂದರೆ ಇರೋದೇ ಒಂದು 6 to 7 minutes ವೀಡಿಯೋ ಇರುತ್ತೆ ನಂದು. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ವೀಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ? ನಿಮಗೆ ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಟೈಮ್ ಇದ್ದಾಗ ನೋಡಿ, ಬೇಕಾದರೆ ನೀವು ಟೀ ಕುಡಿತಾ ಸ್ನ್ಯಾಕ್ಸ್ ತಿಂತ ನೀವು ನೋಡಿ, ಬಟ್ ಪ್ಲೀಸ್ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ? ಮತ್ತು ಇನ್ನೇನಪ್ಪ ಅಂತಂದರೆ, ನಿಮಗೆ ವಿಡಿಯೋನ ಫುಲ್ ನೋಡಿ, ಓಕೆನಾ? ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾಯಿರ್ತೀನಿ. ಒಂದಿಷ್ಟು ಯೂಸ್ ಆಗಿಲ್ಲ ಅಂದರೆ ಒಂದಿಷ್ಟಾದರೂ ಯೂಸ್ ಆಗಿರುತ್ತೆ ಅಂತ ಅಂದ್ಕೊತೀನಿ ನನ್ನ ವೀಡಿಯೋದಿಂದ. ಸೊ ಹಾಗಾಗಿ ಪ್ಲೀಸ್ ಇಷ್ಟೇ ಯೂಸು ಒಂದು ಯಾವುದೋ ಬೇರೆ ಮಟ್ಟಿಗೆ ತಗೊಂಡು ಹೋಗ್ಬೋದು ನಿಮಗೆ, ಓಕೆನಾ? ಸೊ ಪ್ಲೀಸ್ ಸ್ಕಿಪ್ ಮಾಡಿ ನೋಡಬೇಡಿ. ಇವಾಗ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ, ಓಕೆನಾ? ತುಂಬ ಜನ ಕೆಲಸ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ತುಂಬ ಜನ ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಕೆಲಸ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಮನೇಲಿ ಕೂತ್ಕೊಂಡು ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ, ಓಕೆನಾ? ಹಾಗಾಗಿ ಆನ್ಲೈನಲ್ಲಿ ಏನೇನೋ ಹುಡುಕ್ತಾರೆ, ಬಟ್ ಅದು ವರ್ಕೌಟೇ ಆಗೋಲ್ಲ. ನಾನು ಅಂಥದ್ದು ತುಂಬ ಮಾಡಿದ್ದೀನಿ, ನಾನು ತುಂಬ ಹುಡುಕಿದ್ದೀನಿ, ಬಟ್ ಅದೆಲ್ಲ ವರ್ಕೌಟ್ ಆಗದೆ ಇರೋ ಕೆಲಸ ಅಂತ ನನಗೆ ಗೊತ್ತು. ಅಂಥದ್ರಲ್ಲಿ ತುಂಬ ದುಡ್ಡು ಕಳ್ಕೊಂಡಿದ್ದೀನಿ ನಾನು. ಸೊ ಅಂಥ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ಬೆಸ್ಟ್ ಆಪ್ಷನ್ ವಿದೌಟ್ ಎನಿ ಇನ್ವೆಸ್ಟ್ಮೆಂಟ್, ನಮಗೆ ಏನು ಇನ್ವೆಸ್ಟ್ಮೆಂಟ್ ಇಲ್ಲದೆ ಕೆಲಸ ಯಾವುದು ಸಿಗುತ್ತೆ ಅಂತಂದರೆ, ನಮಗೆ ಒಂದು ಬೆಸ್ಟ್ ಆಪ್ಷನು ಯೂಟ್ಯೂಬ್ ಅಂತಲೇ ಹೇಳ್ಬೋದು. ನಾವು ಇಷ್ಟು ದಿವಸನೇ ಮನೇಲಿ ಕೂತಿದ್ದೀವಿ, ಇನ್ನೊಂದು 3-4 ತಿಂಗಳು ಮನೇಲಿ ಕೂತ್ಕೊಂಡು ನಾವು ಸುಮ್ಮನೆ ಫೋನ್ ಆಡಿಸ್ತಾ ಇದ್ದೀವಿ, ಫೋನ್ ನೋಡ್ತೀವಿ, ಫೋನಲ್ಲಿ ಕೈ ಆಡಿಸ್ತಾ ಇರ್ತೀವಿ. ಸೊ ಕೆಲಸದಲ್ಲಿ ಕೈ ಆಡಿಸಿ, ಸೊ ಕೆಲಸ ಮಾಡ್ತಾ ನೀವು ಫೋನ್ ಓಡಿಸಿ, ಓಕೆ ಅಲ್ವಾ? ಇವಾಗ ಯಾವುದೋ ಒಂದು ನಾವಿವಾಗ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದು ಮಾಡಿ. ನೀವು ಫಾರ್ ಎಕ್ಸಾಂಪಲ್ ನಿಮಗೆ ಟೆಕ್ ಚಾನಲ್, ಇವಾಗ ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅದು ಒಂದು ಬಂದುಬಿಟ್ಟು ಟೆಕ್ ಚಾನಲು, ಇಲ್ಲ ನಿಮಗೆ ಟೆಕ್ ಚಾನಲ್ ಇಷ್ಟ ಇದೆಯಾ ಅದು ಮಾಡಿ, ಇಲ್ಲ ನಮಗೆ ಕುಕ್ಕಿಂಗ್ ವಿಡಿಯೋ ಇಷ್ಟ ಅಂದರೆ ಕುಕ್ಕಿಂಗ್ ವಿಡಿಯೋ ಇಷ್ಟ ಮಾಡಿ. ನಿಮಗೆ ಇಲ್ಲ ನೀವು ಹೊರಗಡೆ ಜಾಸ್ತಿ ತಿರುಗಾಡ್ತೀರಾ ಅಂದರೆ ಟ್ರಾವೆಲಿಂಗ್ ವಿಡಿಯೋ ಮಾಡಿ, ಇಲ್ಲ ನಮಗೆ ಫೇಸ್ಲೆಸ್ ಅಂದರೆ ನೀವು ಕುಕ್ಕಿಂಗ್ ವಿಡಿಯೋ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇಲ್ಲ ನಮಗೆ ಏನು ಬರಲ್ಲ, ಇದೆಲ್ಲ ಅಡುಗೆ ಚೆನ್ನಾಗಿ ಬರಲ್ಲ, ನಾವು ಓಡಾಡಲ್ಲ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅಂತಂದರೆ ನೀವು ಕಾಪಿ ಪೇಸ್ಟ್ ಕೆಲಸನೂ ಮಾಡ್ಬೋದು. ಅಂದರೆ ಬೇರೆ ವಿಡಿಯೋ ಗೂಗಲಿಂದ ತೆಗೆದು ನೀವು ಯೂಟ್ಯೂಬ್ಗೆ ಹಾಕ್ಬೋದು, ಓಕೆನಾ? ಗೂಗಲಿಂದ ಸುಮಾರು ವೀಡಿಯೋಸ್ಗಳು ಸಿಗುತ್ತೆ, ಸುಮಾರು ಇದು ಏನಂತಾರೆ, ಒಗಟು ಕೋಟ್ಸ್ ಅಂತಾರಲ್ಲ, ಸೊ ಅಂಥದ್ದೆಲ್ಲ ಸಿಗುತ್ತೆ. ಅಂಥದ್ದೆಲ್ಲ ನೀವು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ನೀವು ವಾಯ್ಸ್ ಓವರ್ ಕೊಡ್ಬೋದು, ಓಕೆನಾ? ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನಿಮಗೆ. ಸೊ ಇಂಥದ್ದೆಲ್ಲ ಮಾಡಿ, ಬೇರೆಯವ್ರದ್ದು ತಲೆ ಕೆಡಿಸ್ಕೋಬೇಡಿ. ಬೇರೆಯವರು ನಮಗೆ ಕಮ್ಮಿ ಬಿದ್ದಾಗ ಬೇರೆಯವ್ರು ಯಾರೂ ನಮಗೆ ಅನ್ನ ಹಾಕಲ್ಲ, ಓಕೆನಾ? ಅವ್ರಿಗೆ ಒಂದು 4 ಮಾತು ತೋರ್ಸೋಕ್ಕೆ ಬರುತ್ತೆ ಹೊರತು ನಮ್ಗೆ ಯಾರೂ ಹೆಲ್ಪ್ ಮಾಡಲ್ಲ. ಆಮೇಲೆ ಇದೇ
ನೀವು ಏನಾದರೂ ಒಂದು 4 ಕಾಸು ನೀವು ಯೂಟ್ಯೂಬಲ್ಲಿ ಮಾಡಿದರೆ ಇದೇ ಚೆನ್ನಾಗಿರುತ್ತೆ ಕೆಲಸ ನಿಮಗಾಗಲಿ ಬೇರೆಯವ್ರಿಗಾಗಲಿ. ನಮಗೇನೋ ಮೊದಲಿಂದನೂ ಚೆನ್ನಾಗೇ ಇರುತ್ತೆ, ಬಟ್ ಬೇರೆಯವ್ರದ್ದು ನೋಡೋ ರೀತಿ ಮಾತ್ರ ನಮ್ಗೆ ಚೆನ್ನಾಗಿರಲ್ಲ. ಅಂದರೆ ನೆಗೆಟಿವಿಟಿ ತುಂಬಿಕೊಂಡಿರ್ತಾರೆ. ಏನೋ ಅವಳದು ಸೋಷಲ್ ಮೀಡಿಯಾ ಅಂತೆ, ಏನೋ ಯೂಟ್ಯೂಬ್ ಅಂತೆ ಏನೇನೋ ಮಾಡಿದ್ದಾಳೆ, ಅವಳು ಕೆಲಸ ಕೈ ಬಿಟ್ಟಿದ್ದಾಳೆ ಅಂತ ಅಂದ್ಕೊತಾರೆ. ಬಟ್ ಇದೇ ನೀವು ಇದರಲ್ಲೇ ಒಂದು 4 ಕಾಸು ಸಂಪಾದನೆ ಮಾಡುವಾಗ ಇದೇ ಚೆನ್ನಾಗಿರುತ್ತೆ ಎಲ್ರಿಗೂ. ಅಯ್ಯೋ ಅವಳು ಏನೋ ಮಾಡಿದ್ದಾಳೆ, ನಾವು ಏನೇನೋ ಅಂದಿದ್ವಿ, ಬಟ್ ಇವಾಗ ಅವಳು ಅದರಿಂದನೇ ದುಡ್ಡು ಮಾಡ್ತಾ ಇದ್ದಾಳೆ, ಗ್ರೇಟ್ ಅವಳು, ಅಷ್ಟೆಲ್ಲ ಮಾಡಿ ಮತ್ತೆ ಇದು ಮಾಡ್ತಾ ಇದ್ದಾಳಲ್ವ, ಒಂದು ಸೂಪರ್ ಟ್ಯಾಲೆಂಟೆಡ್, ಹೆವಿ ಟ್ಯಾಲೆಂಟೆಡು, ಗ್ರೇಟ್ ಜಾಬು ಅಂತೆಲ್ಲ ನಮಗೆ ಇದು ಕೊಡೋಕ್ಕೆ ಬರ್ತಾರೆ ಸಾಂತ್ವನ. ಬಟ್ ಅಂಥದ್ದೆಲ್ಲ ಬೇಡ. ನಾವು ಏನೋ ಒಂದು ಮಾಡಬೇಕು ಅಂದರೆ ಹೆಣ್ಮಕ್ಳು ಮನೇಲಿ ಕೂತ್ಕೋಬಾರ್ದು. ಹೇಳಬೇಕು ಅಂದರೆ ಹೆಣ್ಮಕ್ಳು ಏನಾದರೂ ಒಂದು ಮಾಡ್ತಾ ಇರಬೇಕು, ಏನಾದರೂ ಒಂದು ಮಾಡಿ ತೋರಿಸ್ಬೇಕು. ಈ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳ ಕೈಯಿಂದನೂ ಯಾವುದೂ ಆಗದೆ ಇರೋ ಕೆಲಸ ಯಾವುದೂ ಇಲ್ಲ. ಎಲ್ಲ ಹೆಣ್ಮಕ್ಳಿಂದನೂ ಎಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ಈವನ್ ಕಟ್ಟಿಂಗ್ ಶಾಪಲ್ಲೂ ಹೆಣ್ಮಕ್ಳೇ ಇರೋದು. ಸೊ ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಯಾವುದಕ್ಕೂ ಹೆಣ್ಮಕ್ಳು ಕಮ್ಮಿ ಇಲ್ಲ ಅಂತ ಹೇಳ್ತಾ ಒಂದು ಯೂಟ್ಯೂಬ್ ಚಾನಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ನೀವು ನೀಟಾಗಿ ಎಡಿಟ್ ಮಾಡಿ ಥಂಬ್ನೇಲ್ ಎಲ್ಲ ಕರೆಕ್ಟ್ ಹಾಕಿ ಮಾಡಿದರೆ ಖಂಡಿತ ಗ್ರೋ ಆಗೇ ಆಗುತ್ತೆ ಅಂತ ಹೇಳ್ತಾ ನಂಬಿಕೆ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್ ಎಲ್ರಿಗೂ.